ಯಾವ ಇಂಡಸ್ಟ್ರಿ ನಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಸರ್ವಿಸ್ ಅವರು ಐಡೆಂಟಿಫೈ ಮಾಡಿದಾರಲ್ಲ ಅದು ಯಾವ ಇಂಡಸ್ಟ್ರಿಗೆ ಸೇರುತ್ತೆ ಆ್ಯಂಡ್ ಆ ಇಂಡಸ್ಟ್ರಿ ಆ್ಯಕ್ಚುಲಿ ಯಾವ ಲೈಫ್ ಸೈಕಲಲ್ಲಿ ಇದೆ ಇವಾಗ ಅಂತ ಹೇಳಿ. ನಿಮ್ದು ಕಸ್ಟಮರ್ ಸೆಗ್ಮೆಂಟೇಷನ್ ಎಲ್ಲ ಮಾಡಾದ್ಮೇಲೆ ಕ್ಲಿಯರ್ ಐಡೆಂಟಿಫಿಕೇಶನ್ ಆಫ್ ದ ಕಸ್ಟಮರ್ ಸೆಗ್ಮೆಂಟ್ ಆದಮೇಲೆ ಅವ್ರದ್ದೊಂದು ಪೆನ್ ಪ್ರೊಫೈಲ್ ಒಂದು ರೆಡಿ ಆಗುತ್ತೆ. ಸೊ ದೆನ್ ಯು ಎಕ್ಸಾಕ್ಟ್ಲಿ ನೋ ಲೈಕ್ ದಿಸ್ ಈಸ್ ಎಕ್ಸಾಕ್ಟ್ಲಿ ಮೈ customer. Operative expenditure is something that actually ತಿಂಗಳಿಗೆ whatever that expenditure comes, it can be written off in the same year. It's called as the operation expenses. So Tata Motors, they came up with something called as a nano car ಅಂತ ಒಂದು ಶುರು ಮಾಡಿದ್ರು. So the basic idea was 1 lakh rupee car ಅಂತ ಹೇಳಿ. ಸೊ ಯಾತಕ್ಕೆ ಅದು ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಒಂದು ಕಾರ್ ಕೊಂಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಒಂದಿದು, ಅದಕ್ಕೋಸ್ಕರ ಇದು 1 lakh ಕಾರ್ ಸೆಗ್ಮೆಂಟ್ ಅಂತ ಒಂದು ತಗೊಂಡ್ಬಂದ್ರು. Hello, Namaskara. This is Ramesh for Ideation. In this information series, ಒಂದು ಇವಾಗ ಸ್ಟಾಕ್ ಮಾರ್ಕೆಟ್ ಅಂತ ನೋಡ್ತಾ ಬಂದರೆ ಹೆಚ್ಚು ಕಡಿಮೆ ಅಬೌಟ್ 5,000 ಕಂಪನೀಸ್ ಆರ್ ದೇರ್. There are large cap companies, mid cap companies, small cap companies, and sectoral also different industries, like you have the banking industry, insurance industry, and then automobile companies, and then pharmaceutical companies, cement companies, oil and gas, ಈ ಥರ ಬೇರೆ ಕಂಪನೀಸ್, ಈ ಥರ ಎಷ್ಟೊಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲ ಇದೆ. ಇವಾಗ ಈ ಥರ ಕಂಪನೀಸ್ಗಳೆಲ್ಲ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಸೊ ಹೆಂಗೆ ಸ್ಟಾರ್ಟ್ ಆಗಿ ಅದರದ್ದು ಗ್ರೋತ್ ಹೆಂಗೆ ಆಗಿ, ಮತ್ತು ಇವತ್ತು ಆ್ಯಕ್ಚುಲಿ ವೆದರ್ ಇಟ್ ಈಸ್ ಲಾರ್ಜ್ ಕ್ಯಾಪ್ ಆರ್ ಮಿಡ್ ಕ್ಯಾಪ್ ಆರ್ ಸ್ಮಾಲ್ ಕ್ಯಾಪ್ ಹೆಂಗೆ ಇಷ್ಟು ಸ್ಟೇಜಿಗೆ ಹೆಂಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಹೇಳಿ. ಸೊ ಬೇಸಿಕಲಿ ಯಾವುದೇ ಒಂದು ಬಿಸ್ನೆಸ್ ಎಂಟಿಟಿ ಆರ್ ಕಂಪ್ನಿ ಅಂತ ಹೇಳಿದ್ರೆ ಫಸ್ಟ್ ಇಟ್ ಸ್ಟಾರ್ಟ್ಸ್ ವಿತ್ ಅನ್ ಐಡಿಯೇಷನ್. ಸೊ ಐಡಿಯೇಷನ್ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಸಮ್ ಇದೆ ಫೌಂಡರ್ಸ್ ಆರ್ ದ ಪ್ರಮೋಟರ್ಸ್, ಅವರು ಏನಾದರೂ ಒಂದು ಆ್ಯಕ್ಚುಲಿ ದೇ ವಿಲ್ ಫೈಂಡ್ ಔಟ್ ಸಮ್ ಕೈಂಡ್ ಆಫ್ ಎ ಇದು ಒಂದು ರಿಕ್ವೈರ್ಮೆಂಟ್, ಒಂದು ಬಿಸ್ನೆಸ್ ರಿಕ್ವೈರ್ಮೆಂಟ್ ಒಂದು ಅವ್ರಿಗೆ ಕಾಣಿಸುತ್ತೆ. ಆ ಬಿಸ್ನೆಸ್ ರಿಕ್ವೈರ್ಮೆಂಟ್ ಮೇಲೆ ಒಂದು ಪ್ರಾಡಕ್ಟ್ ಅಥವಾ ಒಂದು ಸರ್ವಿಸ್ ಒಂದು ಏನಾದರೂ ಒಂದು ಮಾಡಿದ್ರೆ ಅದು ಇಟ್ ವಿಲ್ ಗಿವ್ ಸಮ್ ಕೈಂಡ್ ಆಫ್ ಎ ಬೆನಿಫಿಟ್ ಟು ದ ಕಸ್ಟಮರ್ಸ್ ಅಂತ ಹೇಳಿ ದೇ ವಿಲ್ ಫಿಗರ್ ಔಟ್. ಇವಾಗ ಕಸ್ಟಮರ್ಸ್ ಅಂತ ಹೇಳಿದಾಗ ಆ್ಯಕ್ಚುಲಿ ಒಂದು ಹೈ ಲೆವೆಲ್ ಕಸ್ಟಮರ್ ಡಿಫ್ರೆನ್ಸಿಯೇಷನ್, ಪ್ರಾಡಕ್ಟ್ ಕಂಪನಿ ಆ್ಯಂಡ್ ಸರ್ವಿಸಸ್ ಕಂಪನಿ ಅಂತ ಫಸ್ಟ್ ಮಾತಾಡಿದೆ, ಅದ್ರ ಬಗ್ಗೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಪ್ರಾಡಕ್ಟ್ ಕಂಪನಿ ಅಂತ ಹೇಳಿದ್ರೆ ಇಟ್ ಈಸ್ ದ ಫಿಸಿಕಲ್ ಪ್ರಾಡಕ್ಟ್. ಸೊ ಇಟ್ ಈಸ್ ಏನಾದರೂ ಒಂದು ಫಿಸಿಕಲ್ ಪ್ರಾಡಕ್ಟ್, ಒಂದೇನೋ ಕಾರ್ ಇರ್ಬೋದು, ಒಂದು ಸ್ಕೂಟರ್ ಇರ್ಬೋದು, ಅಥವಾ ಒಂದು ಯಾವ್ದಾರ 2-wheeler ಬೈಕ್ ಇರ್ಬೋದು, ಸಿಮೆಂಟ್, ಏನಾದರೂ ಒಂದು ಆ ಥರ ಏನಾದರೂ ಒಂದು ಫಿಸಿಕಲ್ ಆಗಿ ಏನಾದರೂ ಒಂದು ಪ್ರಾಡಕ್ಟ್ ಇದ್ದರೆ ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಸೇಲ್ ಮಾಡಿ ಆ ಥರದ್ದು ಇದು ಮಾಡೋದು. ಇನ್ ಟರ್ಮ್ಸ್ ಆಫ್ ಸರ್ವಿಸಸ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಪ್ರಾಡಕ್ಟ್ ಅಂತ ಏನಿರಲ್ಲ, ಅಂದರೆ ನಾನ್ ಟ್ಯಾಂಜಿಬಲ್ ಇದು. ಸೊ ದೇರ್ ವಿಲ್ ಬಿ ನೋ ಫಿಸಿಕಲ್ ಪ್ರಾಡಕ್ಟ್. ಸೊ ಇದು ಇಟ್ ಕ್ಯಾನ್ ಬಿ ಎಜುಕೇಷನಲ್ ಸರ್ವಿಸಸ್. ಸೊ ಸ್ಕೂಲ್, ಕಾಲೇಜಸ್ ಅವರು ಇದನ್ನು ಹೇಳ್ಕೊಡ್ತಾರೆ. ಮತ್ತು ಆಮೇಲೆ ದೆನ್ ಫಿನಾನ್ಷಿಯಲ್ ಸರ್ವಿಸಸ್, ಯು ಹ್ಯಾವ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಫರ್ಮ್ ಇರುತ್ತೆ, ಆಡಿಟರ್ಸ್ ಫರ್ಮ್ ಇರುತ್ತೆ, ದೇ ಹೆಲ್ಪ್ ದ ಕಸ್ಟಮರ್ಸ್ ಅಂಡ್ ದೇ ಹೆಲ್ಪ್ ದೇರ್ ದಿಸ್ ಥಿಂಗ್. ಆಮೇಲೆ ದೆನ್ ಯು ಹ್ಯಾವ್ ಸೊ ಈ ಥರ ಡಿಫ್ರೆಂಟ್ ಕೈಂಡ್ ಆಫ್ ಲೈಕ್ IT ಸರ್ವಿಸಸ್ ಅಂತ ಇರುತ್ತೆ. ಈ ಥರ ದೇರ್ ಆರ್ ಆಲ್ ಡಿಫ್ರೆಂಟ್ ಕೈಂಡ್ ಆಫ್ ಸರ್ವಿಸಸ್. ಅಂಡ್ ಸೊ ಇದಕ್ಕೆ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಅಂತ ಬೇರೆ ಬರುತ್ತೆ. ಇದಾದಮೇಲೆ ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ್ಯಕ್ಚುಲಿ ದೇ ಹ್ಯಾವ್ ಟು ಆಲ್ಸೋ ಫೈಂಡ್ ಔಟ್ ಇಸ್ ವೆದರ್ ಇಟ್ ಈಸ್ ಎ B2B ಆರ್ B2C ಅಂತ ಹೇಳಿ. ಸೊ ಈಗ B2C ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಬಿಸ್ನೆಸ್ ಟು ಕನ್ಸ್ಯೂಮರ್ಸ್. ಸೊ ಅಂದರೆ ಡೈರೆಕ್ಟ್ಲಿ ಇದು ಅಂದರೆ ಕನ್ಸ್ಯೂಮರ್ಸ್ ಯಾರು ಇವರು ಆ್ಯಕ್ಚುಲಿ ಅಂದರೆ ಸಿಟಿಸನ್ಸ್ಗೆ ಡೈರೆಕ್ಟಾಗಿ ಆ ಪ್ರಾಡಕ್ಟ್ ಆರ್ ಸರ್ವಿಸ್ ವಿಲ್ ಬಿ ಪ್ರೊವೈಡೆಡ್ ಆ್ಯಂಡ್ ಅವ್ರು ಅದನ್ನು ಕನ್ಸ್ಯೂಮ್ ಮಾಡಿಕೊಂಡು ದೇ ವಿಲ್ ದೇ ವಿಲ್ ಗೆಟ್ ಬೆನಿಫಿಟೆಡ್. ಇಲ್ಲ ಇಫ್ ಇಟ್ ಇಸ್ B2B ಅಂತ ಹೇಳಿದ್ರೆ ದೆನ್ ಇಟ್ ವಿಲ್ ಬಿ ನಿಮ್ಮ ಪ್ರಾಡಕ್ಟ್ ಆ್ಯಕ್ಚುಲಿ ವಿಲ್ ಬಿಕಮ್ ಎ ರಾ ಮೆಟೀರಿಯಲ್ ಆರ್ ಸಮಥಿಂಗ್ ಟು ಅನದರ್ ಬಿಸ್ನೆಸ್. ಅವ್ರು ಅದನ್ನು ಇಟ್ಕೊಂಡ್ಬಿಟ್ಟು ದೆನ್ ಆ್ಯಕ್ಚುಲಿ ದೇ ವಿಲ್ ಬಿಲ್ಡ್ ದೇರ್ ಓನ್ ಬಿಸ್ನೆಸ್. ಸೊ ಈ ಥರ ದೇರ್ ವಿಲ್ ಬಿ ಡಿಫ್ರೆಂಟ್ ಕೈಂಡ್ ಆಫ್ ದಿಸ್. ಸೊ ಇದಕ್ಕೆಲ್ಲದಕ್ಕೂ ಒಂದು ಇನಿಷಿಯಲ್ ಇದಾಗೋದು ಒಂದು ಐಡಿಯೇಷನ್ ಅಂತ ಒಂದು ಶುರು ಆಗುತ್ತೆ. ಸೊ ದಿಸ್ ಐಡಿಯೇಷನ್ ಅಂತ ಶುರು ಆದಾಗ ಈ ಐಡಿಯೇಷನ್ನ ಬೇಸಿಕಲಿ ವಾಟ್ ದೇ ಡೂ ಇಸ್ ದೇ ಆಲ್ಸೋ ಟ್ರೈ ಟು ಐಡೆಂಟಿಫೈ ಕಸ್ಟಮರ್ ಸೆಗ್ಮೆಂಟೇಷನ್. ಸೊ ಕಸ್ಟಮರ್ ಸೆಗ್ಮೆಂಟೇಷನ್ ಅಂತ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್ ಬೇಸಿಕಲಿ. ಸೊ ಅಂದರೆ ಕಸ್ಟಮರ್ಗೆ ಏನು ಎಕ್ಸಾಕ್ಟ್ಲಿ ಬೇಕಾಗಿದೆ ಅಂತ ಹೇಳ್ಬಿಟ್ಟು ರಿಕ್ವೈರ್ಮೆಂಟ್ಸ್ ಗ್ಯಾದರಿಂಗ್ ಮಾಡಿಕೊಂಡು ಅದಕ್ಕೊಂದು ಆ್ಯಕ್ಚುಲಿ ದೇ ಕ್ಯಾನ್ ಆಲ್ಸೋ ಡೂ ಸಮಥಿಂಗ್ ಕಾಲ್ಡ್ ಆಸ್ ಅ ಕಾನ್ಸೆಪ್ಟ್ ಮಾರ್ಕೆಟಿಂಗ್. ಸೊ ಇನಿಷಿಯಲಿ ಟ್ರೈಂಗ್ ಟು ರೀಚ್ ಔಟ್ ಟು ದ ಕಸ್ಟಮರ್ಸ್. ಆ್ಯಂಡ್ ಈಗ ಕಸ್ಟಮರ್ ಅಂದ ತಕ್ಷಣ ದೆರ್ ಈಸ್ ಅ ಕಸ್ಟಮರ್ ಸೆಗ್ಮೆಂಟೇಷನ್ ಅಂತ ಒಂದು ಹೇಳಿದೆ ನಾನು. ಸೊ ಕಸ್ಟಮರ್ ಸೆಗ್ಮೆಂಟೇಷನ್ ಅಂತ ಹೇಳಿದ್ರೆ ದ್ಯಾಟ್ ಈಸ್ ಐಡೆಂಟಿಫೈಯಿಂಗ್ ನಿಮ್ದು ಯಾವ ಎಕ್ಸಾಕ್ಟ್ಲಿ ನಿಮ್ಮ ಪ್ರಾಡಕ್ಟ್ ಆ ಸರ್ವಿಸ್ ಯಾವ ಕಸ್ಟಮರ್ ಸೆಗ್ಮೆಂಟ್ಗೆ ಹೋಗಿ ಅದು ರೀಚ್ ಆಗುತ್ತೆ ಅನ್ನೋದನ್ನು ವೆರಿ ಕ್ಲಿಯರಾಗಿ ಆ್ಯಕ್ಚುಲಿ ಯು ಶುಡ್ ಐಡೆಂಟಿಫೈ, ಯು ಶುಡ್ ಅಂಡರ್ಸ್ಟ್ಯಾಂಡ್.
ಸೊ ಈ ಕಸ್ಟಮರ್ ಸೆಗ್ಮೆಂಟೇಷನಲ್ಲಿ ಹೆಂಗೆ ಬರ್ಬೋದು ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಇನ್ಕಮ್ ಲೆವೆಲ್ಸ್ ಬೇಸಿಸ್ ಮೇಲೆ ಯು ಕ್ಯಾನ್ ಹ್ಯಾವ್ ಕಸ್ಟಮರ್ ಸೆಗ್ಮೆಂಟೇಷನ್. ಅಂದರೆ ಯು ವಿಲ್ ಹ್ಯಾವ್ ದಿ ಅಪ್ಪರ್ ಕ್ಲಾಸ್, ದ ಮಿಡಲ್ ಕ್ಲಾಸ್ ಆರ್ ದ ಲೋವರ್ ಕ್ಲಾಸ್. ಈ ಥರ ಯಾವ ಕ್ಲಾಸ್ಗೆ ನಿಮ್ಮದು ಪ್ರಾಡಕ್ಟ್ ಆರ್ ನಿಮ್ಮ ಸರ್ವಿಸ್ ಯು ಆರ್ ಟ್ರೈಂಗ್ ಟು ಫೋಕಸ್ ಅಂತ ಹೇಳಿ ಆ ಥರದ್ದು ಒಂದು. ಇಲ್ಲ ಜೆಂಡರ್ ಬೇಸಿಸ್ ಮೇಲೆ ಇಟ್ ಕ್ಯಾನ್ ಬಿ ಆಲ್ಸೋ, ಯು ಕ್ಯಾನ್ ಆಲ್ಸೋ ಹ್ಯಾವ್ ಸಮ್ ಸೆಗ್ಮೆಂಟೇಷನ್. ಅಂದರೆ ವೆದರ್ ಇಟ್ ಈಸ್ ಫಾರ್ ಮೆನ್ ಆರ್ ಫ್ರಮ್ ವಿಮೆನ್ ಅಂತ ಹೇಳ್ಬಿಟ್ಟು ಆ ಥರ ಒಂದು ಇದು ಬರುತ್ತೆ. ಅಥವಾ ಯು ಕ್ಯಾನ್ ಹ್ಯಾವ್ ಆಲ್ಸೋ ಏಜ್ ಬೇಸ್ಡ್ ಕೈಂಡ್ ಆಫ್ ಸೆಗ್ಮೆಂಟೇಷನ್. ಸೊ ಏಜ್ ಬೇಸ್ಡ್ ಸೆಗ್ಮೆಂಟೇಷನ್ ಅಂತ ಹೇಳಿದ್ರೆ ಈಸ್ ಇಟ್ ಫಾರ್ ವೆರಿ ವೆರಿ ಸ್ಮಾಲ್ ಬೇಬೀಸ್, ನಿಮ್ಮ ಪ್ರಾಡಕ್ಟ್ ಈಸ್ ಇಟ್ ಫಾರ್ ಸ್ಮಾಲ್ ಬೇಬೀಸ್, ಇನ್ಫೆಂಟ್ ಬೇಬೀಸ್, ಆರ್ ಇಸ್ ಇಟ್ ಫಾರ್ ಈಸ್ ಇಟ್ ಫಾರ್ ಟೀನೇಜರ್ಸ್, is it for the middle aged people, or is it for the like 40s 50s people, or older old age people and older senior citizens ಅಂತ. ಸೊ ಈ ಥರ ಯಾವ ಸೆಗ್ಮೆಂಟ್ ಅಂತ, ಅಥವಾ ಇದರಲ್ಲೂ ಒಂದು ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ. ಅಂದರೆ ಅಪ್ಪರ್ ಕ್ಲಾಸ್ ವಿಮೆನ್ ಆ್ಯಂಡ್ ದೆನ್ ಬಿಟ್ವೀನ್ 15 to 25 ಈ ಥರ ಒಂದು ಕಾಂಬಿನೇಷನ್. ಸೊ ಹೆಂಗೆಂಗೋ ಇರ್ಬೋದು. ಈ ಥರ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕಸ್ಟಮರ್ ಸೆಗ್ಮೆಂಟನ್ನು ಫಸ್ಟ್ ಆ್ಯಕ್ಚುಲಿ ದೋಸ್ ಕಂಪನೀಸ್ ವಿಲ್ ಟ್ರೈ ಟು ಐಡೆಂಟಿಫೈ, ಸೊ ದ್ಯಾಟ್ ಅವ್ರ ಮೇಲೆ ಐಡೆಂಟಿಫೈ ಮಾಡಿದ್ಮೇಲೆ ದೆನ್ ದೇ ವಿಲ್ ಬಿ ಏಬಲ್ ಟು ಫಿಗರ್ ಔಟ್ ದಟ್ ಇಷ್ಟು ಜನ ನಮಗಿದ್ದಾರೆ ಕಸ್ಟಮರ್ಸ್ ಅಂತ ಹೇಳ್ಬಿಟ್ಟು ದೇ ವಿಲ್ ಬಿ ಏಬಲ್ ಟು ಫಿಗರ್ ಔಟ್. ಆ್ಯಂಡ್ ಅವ್ರ ಮೇಲೆ ದೆನ್ ಆ್ಯಕ್ಚುಲಿ ದೇ ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಸಮ್ ಕೈಂಡ್ ಆಫ್ ರಿಸರ್ಚ್. ಅವ್ರ ಹತ್ರ ಹೋಗ್ಬಿಟ್ಟು ದೇ ಕ್ಯಾನ್ ಡೂ ಸಮ್ ಕಾನ್ಸೆಪ್ಟ್ ಮಾರ್ಕೆಟಿಂಗ್, ದೇ ಕ್ಯಾನ್ ಡಿಸ್ಕಸ್ ವಿತ್ ದೆಮ್, ದೇ ಕ್ಯಾನ್ ಟಾಕ್ ಟು ದೆಮ್ ಆ್ಯಂಡ್ ದೇ ಕ್ಯಾನ್ ಎಕ್ಸ್ಪ್ಲೈನ್ ಟು ದೆಮ್. ಸೊ ಈ ಕಾನ್ಸೆಪ್ಟ್ ಮಾರ್ಕೆಟಿಂಗ್ ಅಂತ ಬಂದಾಗ ಆ್ಯಕ್ಚುಲಿ ದೇ ವಿಲ್ ಆಲ್ಸೋ ಹ್ಯಾವ್ ಟು ಫಿಗರ್ ಔಟ್ ಯಾವ ಇಂಡಸ್ಟ್ರಿ ನಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಸರ್ವಿಸ್ ಅವರು ಐಡೆಂಟಿಫೈ ಮಾಡಿದಾರಲ್ಲ ಅದು ಯಾವ ಇಂಡಸ್ಟ್ರಿಗೆ ಸೇರುತ್ತೆ, ಆ್ಯಂಡ್ ಆ ಇಂಡಸ್ಟ್ರಿ ಆ್ಯಕ್ಚುಲಿ ಯಾವ ಲೈಫ್ ಸೈಕಲಲ್ಲಿ ಇದೆ ಇವಾಗ ಅಂತ ಹೇಳಿ. ಅಂದರೆ ಆ ಇಂಡಸ್ಟ್ರಿ ಅದು ಆ್ಯಕ್ಚುಲಿ ಬರ್ತಲ್ಲಿದೆಯಾ, ಅಥವಾ ಗ್ರೋತಲ್ಲಿದೆಯಾ, ಅಥವಾ ಅಡಾಲಸೆನ್ಸಲ್ಲಿದೆಯಾ, ಅಥವಾ ಇಟ್ ಈಸ್ ಆಲ್ಮೋಸ್ಟ್ ಅನ್ ಆಬ್ಸಲೆಸೆನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಅದನ್ನು ಐಡೆಂಟಿಫೈ ಮಾಡಬೇಕು. ಅದನ್ನು ಐಡೆಂಟಿಫೈ ಮಾಡಿದ್ಮೇಲೆ ಮತ್ತು ಆಮೇಲೆ ದೆನ್ ದ ಪೆನ್ ಪ್ರೊಫೈಲ್ ಆ್ಯಕ್ಚುಲಿ ಆ್ಯಸ್ ಎ ಸೆಡ್ ನಿಮ್ಮದು ಕಸ್ಟಮರ್ ಸೆಗ್ಮೆಂಟೇಷನ್ ಎಲ್ಲ ಮಾಡಾದಮೇಲೆ ಕ್ಲಿಯರ್ ಐಡೆಂಟಿಫಿಕೇಶನ್ ಆಫ್ ದ ಕಸ್ಟಮರ್ ಸೆಗ್ಮೆಂಟ್ ಆದಮೇಲೆ ಅವ್ರದ್ದೊಂದು ಪೆನ್ ಪ್ರೊಫೈಲ್ ಒಂದು ರೆಡಿ ಆಗುತ್ತೆ. ಸೊ ದೆನ್ ಯು ಎಕ್ಸಾಕ್ಟ್ಲಿ ನೋ ಲೈಕ್ ದಿಸ್ ಈಸ್ ಎಕ್ಸಾಕ್ಟ್ಲಿ ಮೈ ಕಸ್ಟಮರ್ ಅಂತ ಹೇಳಿ. ಸೊ ಅಂದರೆ ಇಟ್ ಕ್ಯಾನ್ ಬಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆರ್ ಸ್ಕೂಲ್ ಗೋಯಿಂಗ್ ಬಾಯ್ಸ್, ಏನು ಬೇಕಾದ್ರೂ ಇರ್ಬೋದು. ಈ ಥರ ಅವ್ರ ಪರ್ಟಿಕ್ಯುಲರ್ಗೆ ಅವ್ರಿಗೆ ಯು ಟ್ರೈ ಟು ಟಾರ್ಗೆಟ್. ಸೊ ಇಷ್ಟಾದಮೇಲೆ ದೆನ್ ಆ್ಯಕ್ಚುಲಿ ನಿಮ್ಗೆ ಅದು ಐಡೆಂಟಿಫೈಯಿಂಗ್ ದ ಕಸ್ಟಮರ್ ಸೆಗ್ಮೆಂಟೇಷನ್ ಆಮೇಲೆ ಪೆನ್ ಪ್ರೊಫೈಲ್ ಎಲ್ಲ ಆದಮೇಲೆ ದೆನ್ ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ದ ಬೈಯಿಂಗ್ ಬಿಹೇವಿಯರ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಗ್ಮೆಂಟ್. ಸೊ ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಅಲ್ಲಿಂದ ಆ್ಯಕ್ಚುಲಿ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ನಿಮ್ಮ ಪ್ರಾಡಕ್ಟ್ನ ಕೈಂಡ್ ಆಫ್ ರೋಲ್ ಔಟ್ ಮಾಡೋದಕ್ಕೆ, ಅದನ್ನು ಡಿಸೈನ್ ಮಾಡೋದಕ್ಕೆ, ಡೆವಲಪ್ ಮಾಡೋದಕ್ಕೆ, ಅದನ್ನು ಬಿಲ್ಡ್ ಮಾಡೋದಕ್ಕೆ, ರೀಬಿಲ್ಡ್ ಮಾಡೋದಕ್ಕೆ, ಅದನ್ನು ರೀಡಿಸೈನ್ ಮಾಡೋದಕ್ಕೆ ಎಲ್ಲದಕ್ಕೂ ಇಟ್ ವಿಲ್ ಹೆಲ್ಪ್ ವೆರಿ ಮಚ್ ಇಫ್ ಯು ಎಕ್ಸಾಕ್ಟ್ಲಿ ನೋ ಯುವರ್ ಕಸ್ಟಮರ್ ಸೆಗ್ಮೆಂಟೇಷನ್. ಅಂದರೆ ಯಾರಿಗಿದು ಮಾರಕ್ಕಾಗತ್ತೆ, ಯಾರಿಗಿದು ಮಾರ್ಬೋದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರು ಯಾರು ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಏನು ಬೇಕು ಅಂತ ತಿಳ್ಕೊಂಡು ಅದರ ಬೇಸಿಸ್ ಮೇಲೆ ನೀವು ಡಿಸೈನ್ ಮಾಡಿ ಅದನ್ನು ಅವ್ರಿಗೆ ಪ್ರೊವೈಡ್ ಮಾಡೋದು. ಸೊ ದಿಸ್ ಇಸ್ ಟಿಪಿಕಲಿ ಹೌ ದಿಸ್ ಪರ್ಟಿಕ್ಯುಲರ್ ಸೈಕಲ್ ಹ್ಯಾಪನ್ಸ್. ಸೊ ನಿಂಗೆ ಇದರಲ್ಲಿ ಅನದರ್ ಥಿಂಗ್ ಇಸ್ ಇನ್ ಟರ್ಮ್ಸ್ ಆಫ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ದ ಕಾಂಪಿಟೇಷನ್. ಸೊ ಇದನ್ನು ಐಡೆಂಟಿಫೈ ಮಾಡಾದ್ಮೇಲೆ ಯಾವ ಪ್ರಾಡಕ್ಟ್ ಯಾವ ಸರ್ವಿಸ್ ಅಂತ ಗೊತ್ತಾದ್ಮೇಲೆ ಅದಾದ್ಮೇಲೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿದಾಗ ದೆನ್ ಆ್ಯಕ್ಚುಲಿ ಅಲ್ಲಿ ನಿಮಗೆ ಕಾಂಪಿಟೇಷನ್ ಆಲ್ಸೋ ನೋಡ್ಕೋಬೇಕಂದ್ರೆ ಇವಾಗ ನೀವು ಈ ಪ್ರಾಡಕ್ಟ್ ಆ್ಯಕ್ಚುಲಿ ಈ ಪ್ರಾಡಕ್ಟ್ ಎಷ್ಟು ಕಸ್ಟಮರ್ಸ್ ಎಷ್ಟು ಕಾಂಪಿಟೇಟರ್ಸ್ ಇದ್ದಾರೆ ಆಲ್ರೆಡಿ, ಆ್ಯಂಡ್ ಅದರಲ್ಲಿ ಒಂದು ಬ್ಲೂ ಓಷನ್ ಆ್ಯಂಡ್ ರೆಡ್ ಓಷನ್ ಸ್ಟ್ರಾಟಜಿ ಅಂತ ಕೂಡ ಹೇಳ್ತಾರೆ. ಸೊ ಈಗ ರೆಡ್ ಓಷನ್ ಅಂತ ಹೇಳಿದ್ರೆ ತುಂಬ ಕಾಂಪಿಟೇಷನ್ ಆಲ್ರೆಡಿ ಇದೆ. ಸೊ ಅಲ್ಲಿ ಆ್ಯಕ್ಚುಲಿ ನೀವು ಅದರಲ್ಲಿ ಜಂಪ್ ಮಾಡಿದ್ರೂ ಅಲ್ಲಿಂದ ಮಾರ್ಕೆಟ್ ಶೇರ್ ತೊಗೊಳ್ಳೋದು ತುಂಬ ಕಷ್ಟ ಆ ಥರ. ಸೊ ಇಟ್ ಈಸ್ ಒಂಥರ ತುಂಬ ಸ್ಯಾಚುರೇಟ್ ಆಗಿರೋ ಒಂದು ಮಾರ್ಕೆಟ್ ಸ್ಯಾಚುರೇಟ್ ಆಗಿರೋ ಒಂದು ಮಾರ್ಕೆಟ್ ಅಂತ ಗೊತ್ತಾಗುತ್ತೆ. ಬಟ್ ವೆರಾಸ್ ಇಫ್ ಇಟ್ಸ್ ಅ ಬ್ಲೂ ಓಷನ್ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಅಂದರೆ ತಿಳಿ ನೀರು, ಅಂದರೆ ನೀಲಿ ಕಲರ್ ತಿಳಿ ನೀರು, ಅಂದರೆ ಅಲ್ಲಿ ಯಾರೂ ಇಲ್ಲ, ಅಲ್ಲೇ ಕಾಂಪಿಟೇಟರ್ಸೇ ಯಾರೂ ಇಲ್ಲ, ಇದ್ರೂ ಒಂದೋ ಎರಡೋ ಕಾಂಪಿಟೇಟರ್ಸ್ ಇದ್ದಾರೆ. ಸೊ ನಿಮಗೆ ಈಸಿಲಿ ನೀವು ಅದರಲ್ಲಿ ಆ್ಯಕ್ಚುಲಿ ಜಂಪ್ ಮಾಡಿದ್ರೂ ನಿಮಗೂ ಮಾರ್ಕೆಟ್ ಶೇರ್ ಚೆನ್ನಾಗಿ ಸಿಗುತ್ತೆ, ಆ್ಯಂಡ್ ಯು ವಿಲ್ ಆಲ್ಸೋ ಬಿ ಏಬಲ್ ಟು ಗೆಟ್ ಎ ವೆರಿ ಗುಡ್ ಕೈಂಡ್ ಆಫ್ ನಿಮ್ಮ ಬಿಸ್ನೆಸ್ನ ನೀವು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಒಳ್ಳೆ ನಿಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಬರುತ್ತೆ. ನಿಮ್ಮ ಕಸ್ಟಮರ್ಸ್ ಆ್ಯಕ್ಚುಲಿ ಯು ವಿಲ್ ಕಂಟಿನ್ಯೂ ಟು ಹ್ಯಾವ್ ಬೆಟರ್ ಕಸ್ಟಮರ್ಸ್ ಆ್ಯಂಡ್ ದೇರ್ ಮಾರ್ಕೆಟ್ ಶೇರ್. ಸೊ ದಿಸ್ ಇಸ್ ಬೇಸಿಕಲಿ ಇದು ಇನ್ ಟರ್ಮ್ಸ್ ಆಫ್ ದ ಕಾಂಪಿಟೇಷನ್. ಸೊ ಅದಾದಮೇಲೆ ದೆನ್ ಯು ಹ್ಯಾವ್ ಟು ಆಲ್ಸೋ ಲುಕ್ ಅಟ್ the viability. So once you identify, okay, this is a good market, good this thing to get involved and ಇದನ್ನು ಮಾಡ್ಬೋದು ಅಂತೆಲ್ಲ ಗೊತ್ತಾದ್ಮೇಲೆ
ದೆನ್ ಮತ್ತು ಆಮೇಲೆ ದೆನ್ ಆ್ಯಕ್ಚುಲಿ ಯು ಡೂ ಸಮಥಿಂಗ್ ಕಾಲ್ಡ್ ಆಸ್ ವೆನ್ ಯು ಗೋ ಅಂಡ್ ಡೂ ಎ ಕಾನ್ಸೆಪ್ಟ್ ಮಾರ್ಕೆಟಿಂಗ್, ಯು ಆ್ಯಕ್ಚುಲಿ ಟಾಕ್ ಟು ಯುವರ್ ಕಸ್ಟಮರ್ ಸೆಗ್ಮೆಂಟ್ ಆ್ಯಂಡ್ ದೆನ್ ಅವ್ರ ಹತ್ರ ಹೋಗಿ ಕೇಳ್ಬಿಟ್ಟು ಈ ಥರ ಒಂದು ಪ್ರಾಡಕ್ಟ್ ನಾವು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಈ ಪ್ರಾಡಕ್ಟ್ ಈ ಸರ್ವಿಸ್ ನಿಮಗೆ ಪ್ರೊವೈಡ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಏನೇನು ಥರ ಫೀಚರ್ಸ್ ಬೇಕಾಗುತ್ತೆ, ನಿಮ್ಗೆ ಏನೇನು ಥರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನಿಮ್ಗೆ ಅದರಲ್ಲಿ ಏನು ಪ್ರೈಸಿಗೆ ಕೊಟ್ಟರೆ ನೀವು ಅದನ್ನು ಕೊಂಡ್ಕೋತೀರಾ, ಅದನ್ನು ಈ ಪ್ರಾಡಕ್ಟ್ನ ನೀವು ಕೊಂಡ್ಕೊಂಡ್ಮೇಲೆ ನೀವು ಎಷ್ಟು ಸಲ ನೀವು ಇದನ್ನು ಕೊಂಡ್ಕೋತೀರಾ, ಎಷ್ಟು ಅಂದರೆ ನೀವು ಇದನ್ನು 6 ತಿಂಗಳಿಗೆ ಒಂದ್ಸಲಿ ಕೊಂಡ್ಕೋತೀರಾ, ಒಂದು ವರ್ಷಕ್ಕೆ ಒಂದ್ಸಲಿ ಕೊಂಡ್ಕೋತೀರಾ, ಅಥವಾ ತೊಗೊಂಡ್ರೆ 5 ವರ್ಷ ಇರಬೇಕು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ, ಅಥವಾ ನಿಮ್ಗೆ ಯಾವ ಥರ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಆ್ಯಂಡ್ ಆಮೇಲೆ ಎಷ್ಟು ನಿಮ್ಗೆ ಆ್ಯಕ್ಚುಲಿ ಮನೆ ಹತ್ರ ಇದು ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಇಮಿಡಿಯೇಟಾಗಿ ನಿಮ್ಗೆ ಬೇಕಾಗ್ತದ ಇದನ್ನೆಲ್ಲನೂ ಆ್ಯಕ್ಚುಲಿ ಯು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ವೆನ್ ಯು ಡೂ ಸಮ್ ಕೈಂಡ್ ಆಫ್ ಎ ರಿಸರ್ಚ್ ಆ್ಯಂಡ್ ದೆನ್ ನೀವು ಆ ಕಸ್ಟಮರ್ ಸೆಗ್ಮೆಂಟೇಷನ್ ಹತ್ರ ಮಾತಾಡಿದ್ರೆ ನಿಮ್ಗೆ ಇದೆಲ್ಲ ಗೊತ್ತಾಗುತ್ತೆ. ಸೊ ಇದೆಲ್ಲ ಗೊತ್ತಾದ್ಮೇಲೆ ದೆನ್ ಒನ್ಸ್ ಯು ಐಡೆಂಟಿಫೈ ದಟ್ ಓಕೆ ಇದೆಲ್ಲ ಸರಿಗಿದೆ, ವಿ ಕ್ಯಾನ್ ಗೆಟ್ ಇನ್ ಟು ದಿಸ್ ಬಿಸ್ನೆಸ್, ದಿಸ್ ಇಸ್ ಅ ವೆರಿ ವೆರಿ ಗುಡ್ ಅಂತ ಗೊತ್ತಾದ್ಮೇಲೆ ಅದಾದಮೇಲೆ ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಸಮ್ ಕೈಂಡ್ ಆಫ್ ಅ ವಯಾಬಿಲಿಟಿ ಚೆಕ್ಸ್, ಅಂದರೆ ಡ್ಯೂ ಡಿಲಿಜೆನ್ಸ್ ಎಕ್ಸಸೈಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಅಂದರೆ ಇನ್ ಟರ್ಮ್ಸ್ ಆಫ್ ಆಪರೇಷನಲ್ ವಯಾಬಿಲಿಟಿ, ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲ್ ವಯಾಬಿಲಿಟಿ, ಸೊ ಅಂದರೆ ಟೆಕ್ನಿಕಲ್ ನೋ ಹೌ ಎಲ್ಲ ನಮ್ಮ ಹತ್ರ ಕರೆಕ್ಟಾಗಿದೆಯಾ, ಇದರಿಂದ ನಾವು ಆ್ಯಕ್ಚುಲಿ ಚೆನ್ನಾಗಿ ಇದನ್ನು ಡೆವಲಪ್ ಮಾಡಿದ್ದಕ್ಕೆಲ್ಲ ಮಾಡ್ಬೋದಾ, ಇದಕ್ಕೆ ಆಪರೇಷನಲ್ ವಯಾಬಿಲಿಟಿ ಇನ್ ಟರ್ಮ್ಸ್ ಆಫ್ ನಮಗೆ ಜನ ಸಿಗ್ತಾರಾ, ನಮಗೆ ಇದನ್ನು ಸ್ಕಿಲ್ಡ್ ಮ್ಯಾನ್ ಪವರ್ ನಮಗೆ ಸಿಗ್ತಾರಾ ಇದನ್ನು ಮಾಡೋದಕ್ಕೆ ಆ್ಯಂಡ್ ರೆಗ್ಯುಲರಾಗಿ ಇದನ್ನು ಪ್ರೊವೈಡ್ ಮಾಡೋದಕ್ಕೆ. ಸೊ ದೆನ್ ಯು ಹ್ಯಾವ್ ದ ಫಂಕ್ಷನಲ್ ವಯಾಬಿಲಿಟಿ. ಸೊ ಇದನ್ನು ಅರ್ಥ ಮಾಡ್ಕೊಂಡು ಆ್ಯಕ್ಚುಲಿ ಇದಕ್ಕೆ ಇದು ಇನ್ ಟರ್ಮ್ಸ್ ಆಫ್ ಎಕ್ಸ್ಪರ್ಟ್ಸ್, ಇನ್ ಟರ್ಮ್ಸ್ ಆಫ್ ಫಂಕ್ಷನಲ್ ಎಕ್ಸ್ಪರ್ಟ್ಸ್ ನಮಗೆ ಸಿಗ್ತಾರಾ, ವಿಲ್ ದೇ ಬಿ ಏಬಲ್ ಟು ಎಕ್ಸ್ಪ್ಲೈನ್ ಟು ಅಸ್ ಇದನ್ನು ಹೆಂಗೆ ಮಾಡಬೇಕು ಅಂತ, ಅದನ್ನು ಹೆಂಗೆ ಟೆಸ್ಟ್ ಮಾಡಬೇಕು, ಇದನ್ನು ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಇದನ್ನು ಹೆಂಗೆ ಡಿಸೈನ್ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ನಮ್ಗೆ ಯಾರಾದರೂ ಇವರು ಸಿಗ್ತಾರಾ, ಫಂಕ್ಷನಲ್ ಎಕ್ಸ್ಪರ್ಟ್ಸ್ ಸಿಗ್ತಾರಾ. ಸೊ ಫಂಕ್ಷನಲ್ ವಯಾಬಿಲಿಟಿ ಆ್ಯಂಡ್ ದೆನ್ ಬಿಸ್ನೆಸ್ ವಯಾಬಿಲಿಟಿ, ಫಿನಾನ್ಷಿಯಲ್ ವಯಾಬಿಲಿಟಿ. ಇದನ್ನು ಮಾಡಿದ್ರೆ ಆ್ಯಕ್ಚುಲಿ ನಮಗೆ ಒಳ್ಳೆ ರೆವಿನ್ಯೂ ಬರುತ್ತಾ, ಒಳ್ಳೆ ಪ್ರಾಫಿಟಬಿಲಿಟಿ ಇರುತ್ತಾ ಇದರಲ್ಲಿ. ಸೊ ದಿಸ್ ಇಸ್ ಬೇಸಿಕಲಿ ಒನ್ ಕೈಂಡ್ ಆಫ್ ವಯಾಬಿಲಿಟಿ ಚೆಕ್ಸ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಎಲ್ಲದ್ರ ಬಗ್ಗೆನೂ ಡಿಸ್ಕಸ್ ಮಾಡಿಕೊಂಡು ಇನಿಷಿಯಲಿ ಎಷ್ಟು ಸೀಡ್ ಕ್ಯಾಪಿಟಲ್ ಬೇಕಾಗುತ್ತೆ, ಇದನ್ನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇದಕ್ಕೆ ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಬೇಕಾಗುತ್ತೆ, ಚಿಕ್ಕ ಫ್ಯಾಕ್ಟ್ರಿ ಬೇಕಾ, ದೊಡ್ಡ ಫ್ಯಾಕ್ಟ್ರಿ ಬೇಕಾ, ಮೀಡಿಯಂ ಸೈಜ್ ಫ್ಯಾಕ್ಟ್ರಿ ಬೇಕಾ, ಎಷ್ಟು ಅಸೆಂಬ್ಲಿ ಲೈನ್ಸ್ ಹಾಕಬೇಕು, ಇದರಲ್ಲಿ ಎಷ್ಟು ಎಂಪ್ಲಾಯೀಸ್ ಬೇಕಾಗ್ತಾರೆ, ಎಷ್ಟು ಆಟೋಮೇಷನ್ ಬೇಕಾಗುತ್ತೆ, ಇದರಲ್ಲಿ ಟೆಕ್ನಾಲಜಿ ಡ್ರಿವನ್ನ ಅಥವಾ ಇಸ್ ಇಟ್ ಮ್ಯಾನ್ಯುವಲ್ ಡ್ರಿವನ್ನ, ಆಮೇಲೆ ಇದಕ್ಕೆ ಆ್ಯಕ್ಚುಲಿ ನಮಗೆ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕಾ ಅಥವಾ ಅನ್ಸ್ಕಿಲ್ಡ್ ಇದ್ರೂ ನಡೆಯುತ್ತಾ, ಆಮೇಲೆ ಇದಕ್ಕೆ ಹೆಂಗೆ ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಚಾನೆಲ್ಸ್ ಎಲ್ಲ ಹೆಂಗೆ ಇದಕ್ಕೆ ಇಡಬೇಕು, ಇದಕ್ಕೆ ಪ್ರಾಡಕ್ಟ್ ಪ್ರೈಸಿಂಗ್ ಹೆಂಗೆ ಮಾಡಬೇಕು, ಎಷ್ಟು ಪ್ರೈಸಿಂಗ್ ಮಾಡಿದ್ರೆ ಇದು ಕರೆಕ್ಟಾಗಿ ಇದಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಇದ್ದರೆ ಅದಕ್ಕೆ ಕರೆಕ್ಟಾಗಿ ಆ್ಯಕ್ಚುಲಿ ಕಾಂಪಿಟೇಷನ್ ಡಿಸೈಡ್ಸ್ ದ ಪ್ರೈಸ್ ಅಂತ ಹೇಳ್ತಾರೆ. ಸೊ ಮಾರ್ಕೆಟ್ಸ್ ಡಿಸೈಡ್ಸ್ ದ ಪ್ರೈಸ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇದು ಮಾಡೋದು, ಪ್ರಾಡಕ್ಟ್ ಪ್ಯಾಕೇಜಿಂಗ್ ಹೇಗಿರಬೇಕು. ಸೊ ಆಲ್ ದಿಸ್ ಥಿಂಗ್ಸ್ ಆ್ಯಕ್ಚುಲಿ ಯು ವಿಲ್ ಟ್ರೈ ಟು ಫಿಗರ್ ಔಟ್ ಆ್ಯಂಡ್ ದೆನ್ ಅದನ್ನೆಲ್ಲ ಮಾಡಿಕೊಂಡು ದೆನ್ ಆಮೇಲೆ ಒಂದು ಪ್ರೋಟೋಟೈಪ್ ಅಂತ ಒಂದು ಇನಿಷಿಯಲಿ ದೇ ವಿಲ್ ಕಮ್ ಅಪ್ ವಿತ್ ಸಮಥಿಂಗ್ ಲೈಕ್ ವಿಚ್ ಇಸ್ ಅ ವೆರಿ ವೆರಿ ಬೇಸಿಕ್ ಕೈಂಡ್ ಆಫ್ ಎ ಪ್ರಾಡಕ್ಟ್ ಮಾಡೆಲ್. ಅದನ್ನು ಮಾಡಿಕೊಂಡು ಅದನ್ನು ಮತ್ತೆ ಒಂದ್ಸಲಿ ಆ್ಯಕ್ಚುಲಿ ದೇ ವಿಲ್ ಡೂ ಎ ಟೆಸ್ಟ್ ಮಾರ್ಕೆಟಿಂಗ್, ದೇ ವಿಲ್ ರನ್ ಇಟ್ ಬೈ ಪೀಪಲ್ ಆ್ಯಂಡ್ ದೆನ್ ದೇ ವಿಲ್ ಕ್ರಾಸ್ ಚೆಕ್ ಆ್ಯಂಡ್ ಆಲ್ ದೋಸ್ ಅದೆಲ್ಲ ಮಾಡ್ತಾರೆ. ಇದೆಲ್ಲ ಆದಮೇಲೆ ದೆನ್ ಫೈನಲಿ ದೇ ವಿಲ್ ಕಮ್ ವಿತ್ ಸಮಥಿಂಗ್ ಕಾಲ್ಡ್ as a MVP, that is the minimum viable product. So the minimum viable product is basically ಅವ್ರದ್ದು ಬೇಸಿಕ್ ಫೀಚರ್ಸ್ ಆ್ಯಂಡ್ ಬೇಸಿಕ್ ಫಂಕ್ಷನಾಲಿಟಿ ಇರೋ ಅಂತ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ದೆನ್ ಇಟ್ ವಿಲ್ ಬಿ ಗಿವನ್ ಟು ದ ಅರ್ಲಿ ಸ್ಟೇಜ್ ಕಸ್ಟಮರ್ಸ್. ಸೊ ಅದನ್ನು ಆ್ಯಕ್ಚುಲಿ ಅವ್ರಿಗೆ ದುಡ್ಡಿಗೆ ಕೊಂಡ್ಕೊಳ್ಳೋಕ್ಕೂ ಕೊಡ್ಬೋದು, ಅಥವಾ ಇಲ್ಲದೆ ಹೋದರೆ ನೀವು ಹಾಗೆ ಫ್ರೀಯಾಗಿ ಯೂಸ್ ಮಾಡಿಬಿಟ್ಟು ನನಗೆ ಫೀಡ್ಬ್ಯಾಕ್ ಕೊಡಿ, ಅದನ್ನ ಬೇಸಿಸ್ ಮೇಲೆ ನಾವು ಆ್ಯಕ್ಚುಲಿ ಅದನ್ನು ಇನ್ನೂ ಸ್ವಲ್ಪ ಬೆಟರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಥರನೂ ಮಾಡ್ತಾರೆ. ಅದನ್ನೆಲ್ಲ ಮಾಡಿಕೊಂಡು ದೆನ್ ಫೈನಲಿ ಆ್ಯಕ್ಚುಲಿ ಒನ್ಸ್ ದ ಅರ್ಲಿ ಸ್ಟೇಜ್ ಕಸ್ಟಮರ್ಸ್ ಗಿವ್ ದೇರ್ ಫೀಡ್ಬ್ಯಾಕ್, ಅದನ್ನು ಇಟ್ಕೊಂಡ್ಬಿಟ್ಟು ಅದನ್ನು ರಿಫೈನ್ ಮಾಡಿ ಆ ಪ್ರಾಡಕ್ಟ್ ಎಲ್ಲ ಬೆಟರ್ ಇದು ಮಾಡಿ ಫೈನಲಿ ಇಟ್ ವಿಲ್ ಬಿ ಲಾಂಚ್ಡ್. ಅದಕ್ಕೊಂದು ಸಾಫ್ಟ್ ಲಾಂಚ್ ಅಂತ ಮಾಡ್ತಾರೆ, ಒಂದು ಹಾರ್ಡ್ ಲಾಂಚ್ ಅಂತ ಮಾಡ್ತಾರೆ. ದೆನ್ ಫೈನಲಿ ಇಟ್ ವಿಲ್ ಹಿಟ್ ದ ರೋಡ್ ಆ್ಯಂಡ್ ದೆನ್ ಅದಕ್ಕೆ ಕರೆಕ್ಟಾಗಿ ಎಲ್ಲ ಡಿಸ್ಟ್ರಿಬ್ಯೂಷನ್, ಅದಕ್ಕೆ ಕರೆಕ್ಟಾಗೆಲ್ಲ ನಿಮಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಮಾರ್ಕೆಟಿಂಗ್ ಕರೆಕ್ಟಾಗಿ ಮಾಡ್ತಾರೆ. ದೆನ್ ದೇ ವಿಲ್ ಇಫ್ ದೇ ವಾಂಟ್ ಎನಿ ಕೈಂಡ್ ಆಫ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅದನ್ನೆಲ್ಲ ಕರ್ಕೊಂಬರ್ತಾರೆ ಆ್ಯಂಡ್ ದೆನ್ ದೇ ವಿಲ್ ಸ್ಟಾರ್ಟ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ಆಲ್ ಓವರ್. ಆ್ಯಂಡ್ ಅದು ಹೆಂಗೆ ಅದರದ್ದು ಗ್ರೋತ್ ಹೆಂಗಾಗುತ್ತೆ ಅಂತೆಲ್ಲ ನೋಡ್ಕೊಂಬಿಟ್ಟು ಅದಕ್ಕೆ ಕರೆಕ್ಟಾಗಿ ಇನ್ವೆಂಟ್ರಿ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ದೇ ವಿಲ್ ಪ್ಲ್ಯಾನ್ ಆಲ್ ದಿಸ್ ಕೈಂಡ್ಸ್ ಆಫ್ ಥಿಂಗ್ಸ್ ಟು ಎನ್ಶೋರ್ ದಟ್ ದ ಬಿಸ್ನೆಸ್ ಸಕ್ಸೀಡ್ಸ್, ದ ಬಿಸ್ನೆಸ್ ಗೋಸ್ ಥ್ರೂ ವೆಲ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಸ್ಟಮರ್ ಫೀಡ್ಬ್ಯಾಕ್, ರೆಗ್ಯುಲರ್ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ದೆನ್ ದ ಕಸ್ಟಮರ್ ಫೀಡ್ಬ್ಯಾಕ್. ಸೊ ಇದನ್ನು ವೆರಿ ವೆರಿ ಇಂಪಾರ್ಟೆಂಟ್ಲಿ ಇದನ್ನು ಕ್ರಾಸ್ ಚೆಕ್ ಮಾಡ್ತಾ ಇರ್ತಾರೆ. ದೇ ವಿಲ್ ಕೀಪ್ ಗೋಯಿಂಗ್ ಬ್ಯಾಕ್ ಟು ದ ಕಸ್ಟಮರ್ಸ್ ಆ್ಯಂಡ್ ದೆನ್ ದೇ ವಿಲ್ ಚೆಕ್ ವಿತ್ ದೆಮ್, ಎಲ್ಲ ಸರಿಗಿದೆಯಾ, ನಿಮ್ಮ ಎಕ್ಸ್ಪೆಕ್ಟೇಷನಲ್ಲಿ ಬೇಕಾಗಿರೋ ಥರನೇ ಬಂದಿದೆಯಾ, ಆ್ಯಂಡ್ ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ಅಂತ ಕೇಳ್ಕೊಂಡು ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ರೀಫಿಕ್ಸ್ ಮಾಡಿ ಆಮೇಲೆ ಇನ್ನೇನಾದರೂ ಒಂದು ಆಟೋಮೇಷನ್ ಮಾಡಿದ್ರೆ ಇಫ್ ದೇ ಕ್ಯಾನ್ ಕ್ವಿಕನ್ ದ ಪ್ರಾಸೆಸ್, ಇಫ್ ದೇ ಕ್ಯಾನ್ ಇನ್ಕ್ರೀಸ್ ದ ಎಫಿಷಿಯನ್ಸಿ
and if they can reduce the expenditure involved in manufacturing the product, ಇದನ್ನೆಲ್ಲ ಮಾಡಿಕೊಂಡು then actually they will continue to keep running the thing, and ಇದು ಗ್ರೋತ್ ಹಾಕೊಂಡು ಹೋಗುತ್ತೆ, and then there will be a full blown kind of mass ಇದು ಸೇಲ್ಸ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ, ಮತ್ತು ಆಮೇಲೆ then they will have regular stream of revenues which will keep coming in. And ಅದೆಲ್ಲ ಬಂದಮೇಲೆ ಮತ್ತು ಆಮೇಲೆ then there is at one particular stage you will have expenditure-ನಲ್ಲಿ there are two kinds of expenditures. One is called the capital expenditure. Capital expenditure is something that actually on the land, on the machines, on the factory, on ಇದೆಲ್ಲ ದೊಡ್ಡ ಎಕ್ಸ್ಪೆನ್ಸಸ್ ಎಲ್ಲ ಬಂದಿದ್ದನ್ನು ಓವರ್ ಅ ಪೀರಿಯಡ್ ಆಫ್ ಮಲ್ಟಿಪಲ್ ಇಯರ್ಸ್ ಡಿಪ್ರಿಸಿಯೇಷನ್ ತೊಗೊಂಡು ಹೋಗೋದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. ಆಪರೇಟಿವ್ ಎಕ್ಸ್ಪೆಂಡಿಚರ್ ಇಸ್ ಸಮಥಿಂಗ್ ದಟ್ ಆಕ್ಚುಲಿ ತಿಂಗಳಿಗೆ ವಾಟ್ ಎವರ್ ದಟ್ ಎಕ್ಸ್ಪೆಂಡಿಚರ್ ಕಮ್ಸ್ ಇಟ್ ಕ್ಯಾನ್ ಬಿ ರಿಟರ್ನ್ ಆಫ್ ಇನ್ ದ ಸೇಮ್ ಇಯರ್. ಇಟ್ಸ್ ಕಾಲ್ಡ್ ಆಸ್ ದ ಆಪರೇಷನ್ ಎಕ್ಸ್ಪೆನ್ಸಸ್. ಸೊ ಜನರಲಿ ವಾಟ್ ವಿಲ್ ಹ್ಯಾಪನ್ ಇಸ್ at some stage actually operation expenses will become equal to the operational revenue. ಸೊ ಅಂದರೆ ತಿಂಗಳು ನಿಮಗೆ ರೆವಿನ್ಯೂ ಏನು ಬರೋಕ್ಕೆ ಶುರು ಆಗುತ್ತೋ, ಇಫ್ ದ್ಯಾಟ್ ಕ್ಯಾನ್ ಬಿ ಈಕ್ವಲ್ ಟು ವಾಟ್ ಎವರ್ ಇಸ್ ದ ಆಪರೇಷನಲ್ ಎಕ್ಸ್ಪೆಂಡಿಚರ್. ಆಪರೇಷನಲ್ ಎಕ್ಸ್ಪೆಂಡಿಚರ್ ಕುಡ್ ಬಿ ದ ಸ್ಯಾಲರೀಸ್ ಪೇಯ್ಡ್ ಟು ಆಲ್ ಯುವರ್ ಎಂಪ್ಲಾಯೀಸ್, rental for the for the place, and then the equipments and whatever raw materials that you buy, and in electricity expenses and water expenses, adu idu whatever, all these things put together, this will be the monthly recurring operational expenditure. So adanna meet out ಮಾಡೋದಕ್ಕೆ actually if you can get your operational income from the customers, then you will get something called as a operational break even. ಈ ಆಪರೇಷನಲ್ ಬ್ರೇಕ್ ಈವನ್ ಆದಮೇಲೆ ದೆನ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಆ್ಯಕ್ಚುಲಿ ವೆನ್ ದ ಕಂಪನಿ ಕಂಟಿನ್ಯೂಸ್ ಟು ಡೂ ವೆಲ್, ಅದರಲ್ಲಿ ಇನ್ನೂ ಮಲ್ಟಿಪಲ್ ಪ್ರಾಡಕ್ಟ್ ಲೈನ್ಸ್ ಆ್ಯಡ್ ಮಾಡ್ತಾರೆ, ಮಲ್ಟಿಪಲ್ ಪ್ರಾಡಕ್ಟ್ಸ್ ಆ್ಯಡ್ ಮಾಡ್ತಾರೆ, ಇನ್ನೂ ಎಕ್ಸ್ಟ್ರಾ ಅಸೆಂಬ್ಲಿ ಲೈನ್ಸ್ ಆ್ಯಡ್ ಮಾಡ್ಬೋದು, ಇನ್ನೂ ಎಕ್ಸ್ಟ್ರಾ ಆಫೀಸಸ್ ಎಲ್ಲ ಆ್ಯಡ್ ಮಾಡ್ತಾರೆ, ಮತ್ತು ವೇರ್ ಹೌಸಸ್ ಎಲ್ಲ ಆ್ಯಡ್ ಮಾಡ್ತಾರೆ, ಇನ್ನೂ ಮೋರ್ ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ವಿಲ್ ಬಿ ದೇರ್. ಇದನ್ನೆಲ್ಲ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಿದ್ರೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ದೇರ್ ಕ್ಯಾನ್ ಬಿ ಎ ಬಿಸ್ನೆಸ್ ಬ್ರೇಕ್ ಈವನ್. ಬಿಸ್ನೆಸ್ ಬ್ರೇಕ್ ಈವನ್ ಅಂತ ಹೇಳಿದ್ರೆ whatever is the capital expenditure plus the operational expenditure so far, that will be equal to the revenues that you have made so far. Adu eradunnu if it becomes equal, then it is called as the business break even. So typically actually idu ellanu whatever I spoke about, all these different things, I'll just run through once again in terms of summary. So we did ideation is the first one to begin with, and then identifying the customer expectation, and then researching whether it's a product versus service, and then which industry it belongs to and the life cycle of the industry. ಆಮೇಲೆ customer segmentation, and then whether it is a business to business or business to consumers, B2B or B2C, pen profile of the customer, the buying behavior of the customer, the competition, blue ocean, red ocean, the concept marketing, then viabilities, then prototype, and then minimum viable product, and then the early customers, early revenue streams, and then the operational break even, and then the business break even. So typically this is the cycle ಎಲ್ಲ ಕಂಪನೀಸ್ ಗೋ ಥ್ರೂ, ಆ್ಯಂಡ್ ಅಲ್ಟಿಮೇಟ್ಲಿ ಟುಡೇ ಎಷ್ಟೊಂದು ಕಂಪನೀಸ್ ಇಫ್ ದೇ ಆರ್ ಎಕ್ಸಿಸ್ಟಿಂಗ್ ಟುಡೇ, ಆ್ಯಂಡ್ ದೆನ್ ಅವರೆಲ್ಲರೂ ಇಫ್ ದೇ ಆರ್ ಇನ್ ದ ಬಿಸ್ನೆಸ್ ಟುಡೇ, ದೇ ವೆದರ್ ದೇ ಆರ್ ಅ ಲಾರ್ಜ್ ಕ್ಯಾಪ್ ಆರ್ ಅ ಮಿಡ್ ಕ್ಯಾಪ್ ಆರ್ ಅ ಸ್ಮಾಲ್ ಕ್ಯಾಪ್, ಆ್ಯಂಡ್ ಅವ್ರದ್ದೆಲ್ಲನೂ ಶೇರ್ಸ್ ಆರ್ ಗೆಟಿಂಗ್ ಲಿಸ್ಟೆಡ್ ಇನ್ ದ ಮಾರ್ಕೆಟ್ಸ್ ಟುಡೇ, ಆ್ಯಂಡ್ ದೆನ್ ದೇ ಆರ್ ಡೂಯಿಂಗ್ ವೆಲ್ ಅಂತ ಹೇಳಿದ್ರೆ ದೇ ಪ್ರಾಬ್ಲಿ ಗೋ ಥ್ರೂ ಆಲ್ ದಿಸ್ ಕೈಂಡ್ಸ್ ಆಫ್ ಥಿಂಗ್ಸ್ ದಟ್ ಐ ಹ್ಯಾವ್ ಸ್ಪೋಕನ್ ಅಬೌಟ್. ಇದರಲ್ಲಿ ಒಂದು ಸ್ವಲ್ಪ ನಾಟ್ ನೆಸಸರಿಲಿ ಎಲ್ಲ ಸ್ಟೆಪ್ಸು ದೇ ಹ್ಯಾವ್ ಟು ಫಾಲೋ ಅಂತ ಇಲ್ಲ, ಕೆಲವು ಸಲ ಒಂದೆರಡು ಮೂರು ಇದು ಅಲ್ಲಿ ಇಲ್ಲಿ ಸ್ಕಿಪ್ ಮಾಡ್ತಾರೆ, ಬಟ್ ಆನ್ ಆನ್ ಆ್ಯಾವ್ರೇಜ್ ಆ್ಯಕ್ಚುಲಿ ಟಿಪಿಕಲಿ ಎವ್ರಿಬಡಿ ಹ್ಯಾಸ್ ಟು ಗೋ ಥ್ರೂ ಸಮಥಿಂಗ್ ಆಫ್ ದಿಸ್ ಆರ್ಡರ್. ಇದಕ್ಕೊಂದು ಸುಮ್ಮನೆ ಒಂದೇ ಒಂದು ಎಕ್ಸಾಂಪಲ್ ಕೊಡೋಣ ಅಂತ ಹೇಳಿ. ಸೊ ದಟ್ ಈಸ್ ಆ್ಯಕ್ಚುಲಿ ಸಮ್ ಟೈಮ್ ಬ್ಯಾಕ್ ಟಾಟಾ ಮೋಟಾರ್ಸ್ ದೇ ಕೇಮ್ ಅಪ್ ವಿತ್ ಸಮಥಿಂಗ್ ಕಾಲ್ಡ್ ಆಸ್ ಅ ನ್ಯಾನೋ ಕಾರ್ ಅಂತ ಒಂದು ಶುರು ಮಾಡಿದ್ರು. ಸೊ ದ ಬೇಸಿಕ್ ಐಡಿಯಾ ವಾಸ್ $1 lakh ಕಾರ್ ಅಂತ ಹೇಳಿ. ಸೊ ಯಾತಕ್ಕೆ ಅದು ಮಾಡಿದ್ರು ಅಂತ ಹೇಳಿದ್ರೆ, ಅಗೇನ್ ಇನ್ ಟರ್ಮ್ಸ್ ಆಫ್ ದಿ ಕಸ್ಟಮರ್ ರಿಕ್ವೈರ್ಮೆಂಟ್, ಅವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಎಷ್ಟೊಂದು ಈಗ ಕಾರ್ಗೆ ತುಂಬ ಕಸ್ಟಮರ್ಸ್ ಹ್ಯಾಡ್ ಮೂಡ್ ಓವರ್ ಟು ದ ಕಾರ್. ಆಮೇಲೆ ದೇರ್ ವರ್ ಲಾಟ್ ಆಫ್ ಪೀಪಲ್ ಆಕ್ಚುಲಿ ಹೂ ಆರ್ ಯೂಸಿಂಗ್ ದ ಟೂ ವೀಲರ್ಸ್. ಈಗ ಟೂ ವೀಲರ್ಸ್ ಎಷ್ಟೊಂದು ಜನ ಯೂಸ್ ಮಾಡೋರು, ಅಲ್ಲಿಗಿಂತ ಒಂದು ಕಾರ್ ಪ್ರೈಸ್ ವಾಸ್ ಪ್ರೈಸ್ಡ್ ವೆರಿ ವೆರಿ ಹೈ. ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಐ ಥಿಂಕ್ ದಿಸ್ ನ್ಯಾನೋ ಕೇಮ್ ಸಮ್ ಟೈಮ್ ಇನ್ 2005-2006 ಅವಾಗಲೂ ಬಂತು ಅಂತ ಕಾಣುತ್ತೆ, ಅಥವಾ ಇಂಟು 2004 ಇರ್ಬೋದು ಅಂತ ಕಾಣುತ್ತೆ. So our time actually on an average actually any of the other car was costing somewhere about the lowest the cheapest car was somewhere about 3.5 lakhs to 4 lakhs ಏನೋ ಆಗ್ತಿತ್ತು. ಮತ್ತು ಆಮೇಲೆ ಒಂದು ಟೂ ವೀಲರ್ ವುಡ್ ಹ್ಯಾವ್ ಕಾಸ್ಟೆಡ್ ಅಬೌಟ್ 40,000 rupees ಅನ್ನೋ ಸಮಥಿಂಗ್. ಸೊ ಅಲ್ಲಿಂದ ಒಂದ್ಬಿಟ್ಟು ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಿದ್ರೆ, ದೆರ್ ಆರ್ ಅ ಲಾಟ್ ಆಫ್ ದಿಸ್ ಟೂ ವೀಲರ್ಸ್ ಇದಾರಲ್ಲ, ಅವ್ರಿಗೆ ಇಫ್ ಐ ಕ್ಯಾನ್ ಟೇಕ್ ಸಮ್ ಪೋರ್ಷನ್ ಆಫ್ ದಿಸ್ ಟೂ ವೀಲರ್ ಪೀಪಲ್ ಆ್ಯಂಡ್ ಬ್ರಿಂಗ್ ದೆಮ್ ಓವರ್ ಇನ್ ಟು
ದಿಸ್ ಕಾರ್ ಅವ್ರಿಗೂ ಒಂದು ಕಾರ್ ಕೊಂಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಒಂದಿದು, ಅದಕ್ಕೋಸ್ಕರ ಇದು 1 lakh ಕಾರ್ ಸೆಗ್ಮೆಂಟ್ ಅಂತ ಒಂದು ತೊಗೊಂಬಂದರು. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ದಟ್ ಐ ವಾಂಟೆಡ್ ಟು ಗಿವ್ ಆನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಸೊ ವಿತ್ ದಿಸ್ ಐ ಎಂಡ್ ಟುಡೇಸ್ ದಿಸ್ ಥಿಂಗ್ ಆನ್ ದ ಐಡೆಂಟಿಫೈಯಿಂಗ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆ್ಯಂಡ್ ರನ್ ಥ್ರೂ ಆ್ಯಂಡ್ ದ ಗ್ರೋತ್ ಆಫ್ ದ ಕಂಪನೀಸ್. ಥ್ಯಾಂಕ್ ಯು ವೆರಿ ಮಚ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.